ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿ ಈಗ 2 ತಿಂಗಳು ಕಳೆದೋಗಿದೆ. ಇಲ್ಲಿವರೆಗೂ ಸಂಪೂರ್ಣವಾಗಿ ಸಚಿವ ಸಂಪುಟ ಭರ್ತಿಯಾಗಿರಲಿಲ್ಲ. ಇವತ್ತು ಇನ್ನೂ 20 ಜನರ ಪಟ್ಟಿಯನ್ನು ಕೂಡ ಫೈನಲ್ ಮಾಡಲಾಗಿದೆ. ಇವತ್ತು ಸಂಜೆಗೆ ಎಲ್ಲರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಿಗದಿಯಾಗಿರುವಂಥದ್ದು. ಚಲುವರಾಯಸ್ವಾಮಿ ಅವರು, ಎಚ್ ಸಿ ಬಾಲಕೃಷ್ಣ ಅವರು, ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ಲಕ್ಷ್ಮಣ ಸವದಿ, ಗಾಯತ್ರಿ ಶಾಂತೇಗೌಡ, ಮಧು ಬಂಗಾರಪ್ಪ, ಅಜಯ್ ಸಿಂಗ್, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಕೆ ಎಂ ಶಿವಲಿಂಗೇಗೌಡರು, ಹಾಗೆ ಪುಟ್ಟರಂಗ ಶೆಟ್ಟಿ ಅವರು, ಸಂತೋಷ್ ಲಾಡ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿದಿರುವಂಥದ್ದು. ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಟಿ ರಘುಮೂರ್ತಿ, ಬಿ ನಾಗೇಂದ್ರ, ಮಂಕಾಳು ವೈದ್ಯ, ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನವನ್ನು ಹೈಕಮಾಂಡ್ ನೀಡಿದೆ. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರ್ಪಡೆಯಾಗಲಿದ್ದಾರೆ ಈ ಎಲ್ಲ ನಾಯಕರು. ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಲೋಕಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋದಕ್ಕಿದೆ. ಲಕ್ಷ್ಮಣ ಸವದಿಯವರು ಅಥಣಿ ಕ್ಷೇತ್ರದ ಶಾಸಕರು, ಮಾಗಡಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಶಾಸಕರು, ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದ ಶಾಸಕರು, ಇನ್ನು ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದ ಶಾಸಕರು, ಪುಟ್ಟರಂಗ ಶೆಟ್ಟಿಯವರು ಚಾಮರಾಜನಗರ, ಸಂತೋಷ್ ಲಾಡ್ ಕಲಘಟಗಿ, ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ, ಗಾಯತ್ರಿ ಶಾಂತೇಗೌಡರು MLC ಮೇಲ್ಮನೆ ಸದಸ್ಯೆಯವರು, ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರದ ಶಾಸಕರು, ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಶಾಸಕರು, ರುದ್ರಪ್ಪ ಲಮಾಣಿಯವರು ಅವ್ರಿಗೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. ಹಾಗೆ ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಚಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದ ಶಾಸಕರು, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಶಾಸಕ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ, ಮಾಯಕೊಂಡ ಶಾಸಕ ಬಸವಂತಪ್ಪ, ಹಾಗೆ ಸೊರಬ ಶಾಸಕರಾಗಿರುವ ಮಧು ಬಂಗಾರಪ್ಪ ಮತ್ತು ಮಂಕಾಳು ವೈದ್ಯ ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿದೆ, ಸಚಿವ ಸಂಪುಟ ಸೇರುವ ಅವಕಾಶ ಸಿಕ್ಕಿದೆ. ದಲಿತ ಎಡಗೈ ಸಮುದಾಯಕ್ಕೆ ಸೇರಿರುವಂತಹ ಮಾಯಕೊಂಡ ಶಾಸಕರಾಗಿರುವ ಬಸವಂತಪ್ಪ ಅವರಿಗೆ ಅವಕಾಶ ಒಲಿದು ಬಂದಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಸರಿದೂಗಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಸದ್ಯ ಇಬ್ಬರಿಗೆ ಅವಕಾಶ ಸಿಕ್ಕಿದೆ, ಜಮೀರ್ ಅಹಮದ್ ಖಾನ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರಿಗೆ. ಸಲೀಂ ಅಹಮದ್ ಅವರಿಗೆ ಅವಕಾಶ ಕೈತಪ್ಪಿದೆ ಈ ಮೂಲಕ. ಸಂಘಟನೆಯಲ್ಲಿ ಬಲವರ್ಧನೆ ಮಾಡುವ ಉದ್ದೇಶದಿಂದ ಹರಿಪ್ರಸಾದ್ ಅವರು ಕ್ಯಾಬಿನೆಟ್ನಿಂದ ದೂರ ಇದ್ದಾರೆ. ಆ್ಯಕ್ಚುಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದವರು, ಆದರೆ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ನೀಡಲಾಯಿತು. ಕಾರಣ ಏನು ಅಂದರೆ ಪಕ್ಷ ಸಂಘಟನೆ ಮಾಡಬೇಕು, ಸಂಘಟನೆಯನ್ನು ಮತ್ತಷ್ಟು ಬಲವರ್ಧನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೇವಲ KPCC ಅಧ್ಯಕ್ಷ ಸ್ಥಾನವನ್ನು ಮಾತ್ರ ಅವರಿಗೆ ಕೊಡಲಾಗಿರುವಂಥದ್ದು. KPCC ಅಧ್ಯಕ್ಷರಿಗೆ ಮಂತ್ರಿ ಸ್ಥಾನದ ಭಾಗ್ಯ ಸದ್ಯಕ್ಕಂತರೂ ಇಲ್ಲ. ಶಿವರಾಜ್ ತಂಗಡಗಿ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿರುವಂಥದ್ದು. ಶಿವರಾಜ ಸಂಗಪ್ಪ ತಂಗಡಗಿ ಕನಕಗಿರಿ ಕ್ಷೇತ್ರದ ಶಾಸಕರು. ಇನ್ನು ಮಹಿಳಾ ಕೋಟಾದಲ್ಲಿ ಮೇಲ್ಮನೆ ಸದಸ್ಯೆ ಆಗಿರುವ ಗಾಯತ್ರಿ ಶಾಂತೇಗೌಡ ಅವರನ್ನು ಆಯ್ಕೆ ಮಾಡಲಾಗಿದೆ. ಕೇವಲ 6 ಮತಗಳ ಅಂತರದಿಂದ ಮೇಲ್ಮನೆಯನ್ನು ಪ್ರವೇಶಿಸಿದ್ದಾರೆ ಗಾಯತ್ರಿ ಶಾಂತೇಗೌಡರು. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರು. ಅದಾದ ಮೇಲೆ ಕೋರ್ಟ್ ಮೆಟ್ಟಿಲೇರಿ ಗೆಲುವನ್ನು ಸಾಧಿಸಿದರು ಗಾಯತ್ರಿ ಶಾಂತೇಗೌಡರು. ಈಗ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಈ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಮಹಿಳಾ ಕೋಟಾದಲ್ಲಿ ಮತ್ತೊಬ್ಬ ಹಿರಿಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಮಾಜಿ ಸಚಿವೆ, ಅವರಿಗೆ ನಿರಾಸೆ ಆಗಿರುವಂಥದ್ದು. CM ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಮೊದಲ ಬಾರಿಗೆ ಮೇಲ್ಮನೆಯನ್ನು ಪ್ರವೇಶಿಸಿರುವಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಅದೃಷ್ಟ ಖುಲಾಯಿಸಿದೆ, ಲಕ್ ಒಲಿದು ಬಂದಿದೆ, ಸಚಿವ ಸ್ಥಾನ ಸಿಕ್ಕಿದೆ. ಗಾಯತ್ರಿ ಶಾಂತೇಗೌಡರು ಮೊದಲ ಬಾರಿಗೆ ಮೇಲ್ಮನೆಯನ್ನು ಪ್ರವೇಶ ಪಡೆದಂಥವರು, ಕೋರ್ಟ್ ಮೆಟ್ಟಿಲೇರಿ ಜಯವನ್ನು ಗಳಿಸಿದಂಥವರು, ಕೇವಲ 6 ಮತಗಳ ಅಂತರದಲ್ಲಿ ಅವರು ಗೆಲುವನ್ನು ಕಂಡು ಬಂದಂಥವರು. ಅವರಿಗೆ ಈಗ ಮಂತ್ರಿ ಪದವಿ ಕೂಡ ಒಲಿದು ಬಂದಿರುವಂಥದ್ದು. ಇನ್ನು ಕಲಬುರಗಿ ಜಿಲ್ಲೆಯಿಂದ 3ನೇ ಸಚಿವ ಸ್ಥಾನ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ. ಈಗಾಗಲೇ ಅಲ್ಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಹಾಗೆ ಮತ್ತೊಬ್ಬ ಹಿರಿಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರು ಕಲಬುರಗಿ ಜಿಲ್ಲೆಯಿಂದ ಸಚಿವರಾಗಿದ್ದಾರೆ. ಈಗ 3ನೇಯವರು ಡಾಕ್ಟರ್ ಅಜಯ್ ಸಿಂಗ್.
ಯುವ ಕೋಟಾದಲ್ಲಿ ಇವರಿಗೆ ಅವಕಾಶ ಸಿಕ್ಕಿದೆ. ಆದರೆ ಕಲಬುರಗಿ ಜಿಲ್ಲೆಗೇ 3ನೇ ಸಚಿವ ಸ್ಥಾನ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯಿಂದ ಬೇಡಿಕೆ ಇತ್ತು, ಕನಿಷ್ಠ 3 ಸಚಿವ ಸ್ಥಾನವನ್ನು ನಮಗೆ ಕೊಡಿ ಎನ್ನುವ ಬೇಡಿಕೆ ಬೆಳಗಾವಿ ಜಿಲ್ಲೆ ಕಡೆಯಿಂದ ಇತ್ತು. ಆದರೆ ಬೆಳಗಾವಿಗೆ ಸದ್ಯಕ್ಕೆ 2 ಸಚಿವ ಸ್ಥಾನ ಸಿಕ್ಕಿದೆ. ಕಲಬುರಗಿಗೆ 3 ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಎಲ್ಲ ಖಾಲಿ ಇದ್ದ 20 ಸ್ಥಾನಗಳನ್ನು ಕೂಡ ಭರ್ತಿ ಮಾಡಲಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.